ಹಾಯ್ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬ್ರೆಡ್ ಸೇವನೆ ಎಷ್ಟು ಒಳ್ಳೆಯದು ಎಷ್ಟು ಕೆಟ್ಟದ್ದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಅವರು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ತಪ್ಪದೇ ಬೆಲ್ ಬಟನ್ ಕ್ಲಿಕ್ ಮಾಡಿ. ವೀಕ್ಷಕರೇ, ಇವತ್ತಿನ ಕಾಲದಲ್ಲಿ ಜನರು ಎಷ್ಟೇ ದುಡಿದರೂ ಪೌಷ್ಟಿಕ ಆಹಾರವನ್ನು ಸೇವಿಸುವುದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಮತ್ತು ಸಂಜೆಯ ಸಮಯದಲ್ಲಿ ಟೀ ಮತ್ತು ಕಾಫಿ ಜೊತೆ ಬ್ರೆಡ್ಡನ್ನು ತಿನ್ನುವ ಹವ್ಯಾಸವನ್ನು ಹಲವರು ರೂಢಿಸಿಕೊಂಡಿರುತ್ತಾರೆ. ಇನ್ನು ಕೆಲವರು ಬೆಳಗಿನ ಉಪಹಾರಕ್ಕೆ ಬ್ರೆಡ್ ಜೊತೆ ಜಾಮನ್ನು ಹಾಕಿಕೊಂಡು ತಿನ್ನುತ್ತಾರೆ. ಆದರೆ ಬ್ರೆಡ್ ಸೇವನೆಯಿಂದ ಏನೆಲ್ಲ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಿದೆ ಹಾಗೂ ಎಷ್ಟು ಕೆಟ್ಟದಿದೆ ಅಂತ ಯಾರೂ ತಿಳ್ಕೊಳ್ಳೋಕ್ಕೆ ಹೋಗಲ್ಲ. ಬ್ರೆಡ್ ತಿನ್ನೋಕ್ಕೆ ರುಚಿಕರವಾಗಿರುತ್ತೆ ಮತ್ತು ನಮ್ಮ ಆಹಾರದ ಒಂದು ಭಾಗ ಕೂಡ ಈಗ ಆಗಿ ಹೋಗಿದೆ. ಆಹಾರವಾಗಿ ಬ್ರೆಡ್ಡನ್ನು ಸೇವನೆ ಮಾಡುವುದು ಒಳ್ಳೆಯದಲ್ಲ, ಏಕೆಂದರೆ ಇದನ್ನು ಮೈದಾ ಬಳಸಿ ಮಾಡಿರುತ್ತಾರೆ. ಮೈದಾದಿಂದ ಮಾಡಿದ ಬಿಳಿ ಬ್ರೆಡ್ ಪೋಷಕಾಂಶವೇ ಹೊಂದಿರೋದಿಲ್ಲ. ಮೈದಾದಿಂದ ಮಾಡಿದ ಬ್ರೆಡ್ ಬಳಸುವ ಬದಲು ಮೊಟ್ಟೆ ಹಾಗೂ ಗೋಧಿ ಬಳಸಿ ಮಾಡಿದ ಬ್ರೆಡ್ ತಿನ್ನೋದು ತುಂಬ ಉತ್ತಮ. ಈ ಬ್ರೆಡ್ನಲ್ಲಿ ಉಪ್ಪಿದೆಯಾ ಅಥವಾ ಇಲ್ವಾ ಅಂತ ತಿನ್ನೋಕ್ಕೂ ಮೊದಲು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಉಪ್ಪನ್ನು ಕಡಿಮೆ ಬಳಸಿರೋ ಬ್ರೆಡ್ ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಉಪ್ಪನ್ನು ಜಾಸ್ತಿ ಬಳಸಿರೋ ಬ್ರೆಡ್ ನಮ್ಮ ದೇಹದಲ್ಲಿ ಸೋಡಿಯಂ ಪ್ರಮಾಣವನ್ನು ಏರುಪೇರು ಮಾಡುತ್ತದೆ ಹಾಗೂ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಕೆಟ್ಟದಾಗಿರುತ್ತದೆ. ಈ ರೀತಿಯ ಉಪ್ಪು ಜಾಸ್ತಿ ಇರುವ ಬ್ರೆಡ್ಡನ್ನು ಹಾಗೂ ಮೈದಾ ಬಳಸಿ ಮಾಡಿರುವ ಬ್ರೆಡ್ಡನ್ನು ಸೇವನೆ ಮಾಡೋದ್ರಿಂದ ಜನರು ಬೇಗ ದಪ್ಪ ಆಗ್ತಾರೆ ಹಾಗೂ ಥೈರಾಯ್ಡ್ ಹಾಗೆ ಕ್ಯಾನ್ಸರ್ ಕಾಯಿಲೆಗಳು ಬರೋಕ್ಕೆ ಈ ಬ್ರೆಡ್ಗಳು ದಾರಿಯನ್ನು ಮಾಡಿಕೊಡುತ್ತದೆ. ಮುಂದೆ ಬ್ರೆಡ್ಡನ್ನು ಸೇವನೆ ಮಾಡುವಾಗ ಅದರಲ್ಲಿ ಮೈದಾ ಬಳಸಿದ್ದಾರಾ ಹಾಗೂ ಅದರಲ್ಲಿ ಉಪ್ಪು ಹೆಚ್ಚು ಬಳಸಿದ್ದಾರಾ ಅಂತ ತಿಳಿದುಕೊಂಡು ಸೇವನೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಕೂಡ ಮಾಡಿ.